ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವಿನ ಸಂಘರ್ಷ ಈಗ ಯುರೋಪಿಯನ್ ದೇಶಗಳ ನಡುವಿನ ಭಿನ್ನಮತವನ್ನು ಎಕ್ಸ್ಪೋಸ್ ಮಾಡ್ತಾ ಇದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ದೇಶ ಫ್ರಾನ್ಸ್ ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಡುವ ಮಾತಾಡ್ತಾ ಇದೆ. ಹಾಗೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಸ್ತಿತ್ವದಲ್ಲೇ ಇಲ್ಲದ ದೇಶಕ್ಕೆ ಮಾನ್ಯತೆ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಫ್ರಾನ್ಸ್ ವಿರುದ್ಧ ಇಸ್ರೇಲ್ ಗರಂ ಆಗಿದೆ. ಫ್ರಾನ್ಸ್ನ ಸಬ್ಮರಿನ್ ಕಂಪನಿಯ ವೆಬ್ಸೈಟ್ ಅನ್ನು ಯಾರೋ ಹ್ಯಾಕ್ ಮಾಡಿದ್ದಾರೆ, ಸೋರ್ಸ್ ಕೋಡ್ ಅನ್ನು ಕದ್ದಿದ್ದಾರೆ ಮತ್ತು ಒಂದಷ್ಟು ರಹಸ್ಯ ದಾಖಲೆಗಳನ್ನು ಕೂಡ ಆ ಹ್ಯಾಕರ್ಗಳು ಹೊರಹಾಕಿದ್ದಾರೆ. ಹಾಗಾದ್ರೆ ಏನಿದು ಟೂ ಸ್ಟೇಟ್ ಗಲಾಟೆ? ಇಲ್ಲಿ ಫ್ರಾನ್ಸ್ ಸಬ್ಮರಿನ್ಗಳನ್ನು ಇಸ್ರೇಲ್ ಹ್ಯಾಕ್ ಮಾಡಿಸ್ತಾ ಇದೆಯಾ? ಫ್ರಾನ್ಸ್ ಸಬ್ಮರಿನ್ಗಳನ್ನು ಹೊಂದಿರೋ ಭಾರತಕ್ಕೆ ಇದರಿಂದ ಏನಾದರೂ ಸಮಸ್ಯೆ ಆಗತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯದ ಸಮಸ್ಯೆ ದಿನೇ ದಿನೇ ಉಲ್ಬಣಗೊಳ್ತಾ ಇದೆ. ಈ ಹಿಂದಿನ ಮಾತುಕತೆಗಳು ಇಸ್ರೇಲಿನ ಹಾಗೆ ಅಲ್ಲಿ ಪ್ಯಾಲೆಸ್ತೈನ್ ಅನ್ನೋ ರಾಷ್ಟ್ರವೊಂದು ರಚನೆ ಆಗಬೇಕು ಹಾಗೂ ಆ ದೇಶಕ್ಕೆ ಫ್ರಾನ್ಸ್ ಮಾನ್ಯತೆಯನ್ನು ಕೊಡುತ್ತೆ ಅಂತ ಹೇಳೋದ್ರ ಮೂಲಕ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಇಸ್ರೇಲ್ಗೊಂದು ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಿರೋ ಮ್ಯಾಕ್ರಾನ್ ಇದೇ ಸೆಪ್ಟೆಂಬರಲ್ಲಿ ಫ್ರಾನ್ಸ್ ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಡುತ್ತೆ. G7 ದೇಶಗಳ ಪೈಕಿ ಫ್ರಾನ್ಸ್ ಮೊಟ್ಟ ಮೊದಲ ಬಾರಿಗೆ ಈ ಕೆಲಸವನ್ನ ಮಾಡಲಿದೆ. ಆ ಬಗ್ಗೆ ಫ್ರಾನ್ಸ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಕೂಡ ಮಂಡಿಸಲಿದೆ. ಗಾಜಾದಲ್ಲಿನ ಯುದ್ಧವನ್ನು ನಿಲ್ಲಿಸೋದಕ್ಕೆ ಇದೇ ಸರಿಯಾದ ಮಾರ್ಗ ಅಂತ ಹೇಳಿದ್ದಾರೆ. ಆದರೆ ಈ ನಿರ್ಧಾರದ ವಿರುದ್ಧ ಜಗತ್ತಿನ ಸಾಕಷ್ಟು ದೇಶಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಒಂದು ಕಾಲಕ್ಕೆ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಎರಡನ್ನೂ ಟೂ ಸ್ಟೇಟ್ ಒಪ್ಪಂದಕ್ಕೆ ಒಪ್ಪಿಸಿದ್ದ ಅಮೆರಿಕಾನೇ ಈಗ ಫ್ರಾನ್ಸ್ನ ಈ ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಗೆಳೆಯರೆ, ಫ್ರಾನ್ಸ್ ಈಗ ಹಿಂಗ್ಯಾಕೆ ಮಾತಾಡ್ತಾ ಇದೆ ಅನ್ನೋದನ್ನು ನೋಡೋ ಮೊದಲು ಈ ಟೂ ಸ್ಟೇಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡು ಬಿಡ್ತೀನಿ. 1994ರಲ್ಲಿ ಇಸ್ರೇಲಿನ ಪ್ರಧಾನಿ ಇಟ್ಜಾಕ್ ರಾಬಿನ್ ಹಾಗೂ ಪ್ಯಾಲೆಸ್ತೈನ್ನ ಯಾಸರ್ ಅರಾಫತ್ ನಡುವೆ ಓಸ್ಲಾ ಅಗ್ರಿಮೆಂಟ್ ಒಂದು ಆಗುತ್ತೆ. ಇದು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಬಿಲ್ ಕ್ಲಿಂಟನ್ ಉಪಸ್ಥಿತಿಯಲ್ಲಿ ಆದ ಒಪ್ಪಂದ. ಅದರಂತೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿಯಲ್ಲಿನ ಆಡಳಿತವನ್ನು ಪ್ಯಾಲೆಸ್ತೈನಿಯರಿಗೆ ಹಾಗೂ ಇನ್ನುಳಿದ ಪ್ರದೇಶವನ್ನು ಇಸ್ರೇಲ್ಗೆ ಬಿಟ್ಟುಕೊಡೋ ನಿರ್ಧಾರಕ್ಕೆ ಆ ಇಬ್ಬರು ನಾಯಕರು ಒಪ್ತಾರೆ. ಆ ಬಳಿಕ ಇದೇ ಸೂತ್ರವನ್ನು ಮುಂದಿಟ್ಟುಕೊಂಡು ಎರಡು ರಾಷ್ಟ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಗಳು ಆರಂಭ ಆಗುತ್ತವೆ. ಆದರೆ ಪ್ಯಾಲೆಸ್ತೈನಿನ ಕೆಲ ಉಗ್ರರು ಹಾಗೂ ಅವರನ್ನು ಪೋಷಿಸ್ತಾ ಇದ್ದ ಇರಾನ್ ಹಾಗೂ ಇನ್ನಿತರ ಬಾಹ್ಯ ಶಕ್ತಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತವೆ. ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ಸಮುದ್ರದವರೆಗಿರುವ ಅಷ್ಟೂ ಭೂಪ್ರದೇಶ ಪ್ಯಾಲೆಸ್ತೈನೇ ಆಗಿರಬೇಕು, ಅಲ್ಲಿ ಇಸ್ರೇಲ್ ಅನ್ನೋದು ಇರಲೇಬಾರದು ಅನ್ನೋ ಮೂರ್ಖ ಹಠ ಈ ಒಪ್ಪಂದ ಒಂದೇ ಒಂದು ಹೆಜ್ಜೆ ಕೂಡ ಮುಂದುವರಿಯದ ಹಾಗೆ ತಡೆಯುತ್ತೆ. ಹೀಗಾಗಿ ಅಲ್ಲಿ ಪ್ಯಾಲೆಸ್ತೈನ್ ಅನ್ನೋ ದೇಶ ರಚನೆಯ ಅಂತಿಮ ಒಪ್ಪಂದಕ್ಕೆ ಸಹಿ ಬೀಳಲಿಲ್ಲ. ಆ ಕನಸು ಇವತ್ತಿಗೂ ಕೂಡ ನನಸಾಗಿ ಉಳಿದುಬಿಡ್ತು. ಇನ್ನು ಈ ಟೂ ಸ್ಟೇಟ್ ಸೊಲ್ಯೂಷನ್ ಅನ್ನೋ ಕಥೆ ಇದೆಯಲ್ಲ, ಇದು ಇವತ್ತು ನೆನ್ನೆಯದು ಕೂಡ ಅಲ್ಲ. ಇದಕ್ಕೆ 7 ದಶಕಗಳ ಇತಿಹಾಸ ಇದೆ. ಎರಡನೇ ಮಹಾಯುದ್ಧದ ಬಳಿಕ 1947ರಲ್ಲಿ UN ಪಾರ್ಟಿಷನ್ ಪ್ಲಾನ್ನ ಅನ್ವಯ ಇಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಅನ್ನೋ ಎರಡು ದೇಶಗಳನ್ನು ರಚನೆ ಮಾಡೋ ಪ್ಲಾನ್ ಮಾಡಲಾಯಿತು. ಯಹೂದ್ಯರ ನೆಲವನ್ನು ಅವರಿಗೆ ಕೊಡಿಸಿ ಅಲ್ಲೇ ಪ್ಯಾಲೆಸ್ತೈನ್ಗೆ ಕೂಡ ಒಂದು ಪ್ರತ್ಯೇಕ ಜಾಗವನ್ನು ಕೊಡುವ ನಿರ್ಧಾರಕ್ಕೆ ಬರಲಾಯಿತು. ಇನ್ನು ಅವತ್ತೂ ಕೂಡ ಅಲ್ಲಿ ಸಮಸ್ಯೆಯಾಗಿ ಕಾಣಿಸ್ಕೊಂಡಿದ್ದು ಜೆರೂಸಲೇಮ್. ಯಾಕೆಂದ್ರೆ ಅಲ್ಲಿ ಯಹೂದ್ಯರು, ಕ್ರೈಸ್ತರು ಹಾಗೂ ಮುಸ್ಲಿಮರ ಪವಿತ್ರ ಸ್ಥಳಗಳಿವೆ. ಯಹೂದ್ಯರ ಮೊದಲ ದೇವಾಲಯ ಇರೋದು ಜೆರೂಸಲೇಮ್ ಅಲ್ಲಿ. ಇನ್ನು ಜೀಸಸ್ ಹುಟ್ಟಿದ ಬೆತ್ಲೆಹ್ಯಾಮ್ ಜೆರೂಸಲೇಮ್ನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಜೀಸಸ್ ಶಿಲುಬೆಗೇರಿದ ಗೋಲ್ಗಥಾ ಕೂಡ ಜೆರೂಸಲೇಮ್ ಸಮೀಪನೇ ಇದೆ. ಯೇಸು ತನ್ನ ಶಿಷ್ಯರೊಂದಿಗೆ ಕೊನೆಯ ಬಾರಿಗೆ ಆಹಾರ ಸೇವಿಸಿದ ಸ್ಥಳ ಸಿಯೋನ್ ಬೆಟ್ಟದಲ್ಲಿದೆ, ಅದು ಜೆರೂಸಲೇಮಲ್ಲೇ ಇದೆ. ಕ್ರಿಸ್ತನ ಪುನರುತ್ಥಾನ ಆಗಿದ್ದು ಜೆರೂಸಲೇಮ್ನಲ್ಲಿ. ಅಲ್ಲಿ ಹೋಲಿ ಸೆಪಲ್ಕರ್ ಅನ್ನೋ ಚರ್ಚ್ ಇದೆ. ಹಾಗೆ ಕ್ರೈಸ್ತ ಮತ ಹುಟ್ಟಿದ್ದು ಕೂಡ ಜೆರೂಸಲೇಮಲ್ಲೇ. ಹೀಗಾಗಿ ಅದು ಅವರಿಗೆ ಅತ್ಯಂತ ಪವಿತ್ರ ಸ್ಥಳ ಅನ್ನಿಸ್ಕೊಳ್ಳುತ್ತೆ. ಇನ್ನು ಅಲ್ಲಿ ಅಲ್ ಅಕ್ಸಾ ಅನ್ನೋ ಮಸೀದಿ ಇದೆ. ಮೊಹಮ್ಮದ್ ಪೈಗಂಬರ್ ಅವರು ಒಂದೇ ರಾತ್ರಿಯಲ್ಲಿ ಮೆಕ್ಕಾದಿಂದ ಅಲ್ ಅಕ್ಸಾಗೆ ಬಂದು ಅಲ್ಲಿ ದೇವರನ್ನ ಕಂಡು ಆ ನಂತರ ಮಿರಾಜ್ ಅಂದ್ರೆ ಪರಲೋಕಕ್ಕೆ ಹೋದ್ರು ಅಂತ ಮುಸ್ಲಿಮರು ನಂಬ್ತಾರೆ. ಹೀಗಾಗಿ ಇದು ಅವರಿಗೆ ಮೆಕ್ಕಾ, ಮದೀನಾದ ನಂತರ 3ನೇ ಪವಿತ್ರ ಸ್ಥಳ. ಸೊ ಇದನ್ನ ಯಹೂದಿಗಳಿಗೋ, ಕ್ರೈಸ್ತರಿಗೋ ಅಥವಾ ಮುಸಲ್ಮಾನರಿಗೋ ಯಾರೊಬ್ಬರಿಗೆ ಬಿಟ್ಟು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ 3 ಜನ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಅಲ್ಲಿ ಗಲಾಟೆಗಳಾಗತ್ವೆ, ರಕ್ತಪಾತ ಆಗತ್ತೆ. ಅದಕ್ಕಾಗಿ ಮತ್ತೆ ಕ್ರುಸೇಡುಗಳು ಶುರುವಾಗುವ ಅವಕಾಶಗಳಿರ್ತವೆ. ಹೀಗಾಗಿ ಈ ಜೆರೂಸಲೇಮ್ ಅನ್ನ ಅಂತಾರಾಷ್ಟ್ರೀಯ ಪ್ರದೇಶ ಅಂತ ಗುರುತಿಸಿ ಇನ್ನುಳಿದ ವೆಸ್ಟ್ ಬ್ಯಾಂಕ್ ಪ್ರದೇಶವನ್ನ ಪ್ಯಾಲೆಸ್ತೈನ್ನ ಆಳ್ವಿಕೆಗೆ ಹಾಗೂ ಉಳಿದ ಪ್ರದೇಶವನ್ನ ಇಸ್ರೇಲ್ಗೆ ಕೊಡೋ ನಿರ್ಧಾರವನ್ನ ಅವತ್ತು ಮಾಡಲಾಯಿತು. ಅವತ್ತು ಈ ಥಿಯರಿಯನ್ನ ಇಸ್ರೇಲ್ ಒಪ್ಪಿಕೊಳ್ತು. ಆದರೆ ಅರಬ್ ಲೀಗ್ ಈ ಪ್ರಪೋಸಲ್ಗೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಈ ಸಂದರ್ಭದಲ್ಲೇ 1948ರ ಯುದ್ಧ ಆಯಿತು. ಆ ಯುದ್ಧವನ್ನ ಇಸ್ರೇಲ್ ಗೆಲ್ತು. ಅದಾದ ಮೇಲೆ ಎರಡು ರಾಷ್ಟ್ರಗಳ ಪ್ರಪೋಸಲ್ಗೆ ಅರಬ್ ಲೀಗು ಕೂಡ ಒಪ್ಪಿಕೊಂಡು ಅದನ್ನ ಇಸ್ರೇಲ್ಗೆ ತಿಳಿಸ್ತು. 1974ರಲ್ಲಿ UN ಜನರಲ್ ಅಸೆಂಬ್ಲಿ
ಪಾಲಸ್ತೀನಿಯರ ಪರವಾಗಿ ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡ್ತು. ಅದರಲ್ಲಿ ಪಾಲಸ್ತೀನಿಯರು ತಮ್ಮನ್ನು ತಾವು ಆಳಿಕೊಳ್ಳೋದಕ್ಕೆ ಸ್ವತಂತ್ರರು ಹಾಗೂ ಅದರಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಹಸ್ತಕ್ಷೇಪಗಳಿರಬಾರದು ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಈ ರೆಸಲ್ಯೂಷನ್ ಟೂ ಸ್ಟೇಟ್ ಥಿಯರಿಗೆ ಬಲವನ್ನು ತಂದುಕೊಡ್ತು. ಇನ್ನು 1970ರವರೆಗೆ ಟೂ ಸ್ಟೇಟ್ ಅನ್ನ ವಿರೋಧಿಸುತ್ತಲೇ ಬಂದಿದ್ದ ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ ಮುಖ್ಯಸ್ಥ ಸೈಯದ್ ಹಮಾಮಿ ಕೂಡ ದ್ವಿರಾಷ್ಟ್ರ ರಚನೆಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿದ. ಮುಂದೆ 1988ರ ನವೆಂಬರ್ 15ನೇ ತಾರೀಕು ಪ್ಯಾಲೆಸ್ತೈನ್ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಘೋಷಿಸಿಕೊಳ್ತು. ಅದಕ್ಕೊಂದಷ್ಟು ಅರಬ್ ದೇಶಗಳು ಮಾನ್ಯತೆಯನ್ನೂ ಕೊಟ್ಟವು. ಆದರೆ ಅದು ಇವತ್ತಿಗೂ ಅಧಿಕೃತ ಅಂತ ಅನ್ನಿಸ್ಕೊಂಡಿಲ್ಲ. 1988ರ ನಂತರ 1993ರ ಸಮಯದಲ್ಲಿ ಯಾಸರ್ ಅರಾಫತ್ ಹಾಗೂ ಇಟ್ಜಾಕ್ ರಾಬಿನ್ ನಡುವೆ ಓಸ್ಲಾ ಒಪ್ಪಂದಕ್ಕೆ ಸಹಿ ಬಿತ್ತು. ಆ ಒಪ್ಪಂದದಂತೆ ಗಾಜಾಪಟ್ಟಿ ಹಾಗೂ ವೆಸ್ಟ್ ಬ್ಯಾಂಕ್ ಅಲ್ಲಿ ಪಾಲಸ್ತೀನಿ ಸ್ವತಂತ್ರ ಆಳ್ವಿಕೆಗೆ ಇಸ್ರೇಲ್ ಒಪ್ಪಿಗೆಯನ್ನು ಕೊಡ್ತು. ಅಲ್ಲಿಂದ ಇಲ್ಲಿವರೆಗೆ ಅದು ಹೀಗೆ ಮುಂದುವರ್ಕೊಂಡು ಬರ್ತಾ ಇದೆ. ಅಲ್ಲಿ ಪಶ್ಚಿಮದ ದೇಶಗಳ ಮಾನ್ಯತೆ ಸಿಗುವವರೆಗೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಮಾನ್ಯತೆಯನ್ನು ಕೊಡುವವರೆಗೆ ಪಾಲಸ್ತೀನ್ ಸ್ವತಂತ್ರ ದೇಶ ಅಂತ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಫ್ರಾನ್ಸ್ ನಾವು ಮಾನ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಯಾವ ಅಮೆರಿಕ ಈ ಟೂ ಸ್ಟೇಟ್ ಥಿಯರಿಯನ್ನು ಹುಟ್ಟು ಹಾಕ್ತೋ ಅವರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ರಾನ್ಸ್ನ ಈ ನಿರ್ಧಾರ ಅಜಾಗರೂಕ ನಿರ್ಧಾರ ಅಂತ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಗೆಳೆಯರೆ, ಪ್ಯಾಲೆಸ್ತೈನ್ಗೆ ಈಗಾಗಲೇ ಸಾಕಷ್ಟು ರಾಷ್ಟ್ರಗಳು ಮಾನ್ಯತೆಯನ್ನು ಕೊಟ್ಟಿವೆ. ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳ ಪೈಕಿ 140 ದೇಶಗಳು ಪ್ಯಾಲೆಸ್ತೈನನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಗುರುತಿಸುತ್ತವೆ. ಅದರಲ್ಲಿ ಯುರೋಪ್ನ ದೇಶಗಳಾದ ಸ್ಪೈನ್, ಐರ್ಲೆಂಡ್ನಂಥ ದೇಶಗಳು ಕೂಡ ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಟ್ಟಿವೆ. ಹಾಗೆಯೇ ಭಾರತ ಕೂಡ 1988ರಲ್ಲೇ ಪ್ಯಾಲೆಸ್ತೈನ್ ದೇಶವನ್ನು ಗುರುತಿಸಿದೆ. ಆದರೆ ಇವತ್ತಿಗೂ ಕೂಡ ಅಮೆರಿಕ, ಬ್ರಿಟನ್ ಸೇರಿದ ಹಾಗೆ ಸಾಕಷ್ಟು ರಾಷ್ಟ್ರಗಳು ಪ್ಯಾಲೆಸ್ತೈನನ್ನು ಒಪ್ಪಿಲ್ಲ. ಒಂದು ವೇಳೆ ಇವರು ಕೂಡ ಒಪ್ಪಿಕೊಂಡು ಬಿಟ್ರೆ ಪ್ಯಾಲೆಸ್ತೈನ್ ಒಂದು ಪ್ರತ್ಯೇಕ ರಾಷ್ಟ್ರ ಆಗಿ ಗುರುತಿಸ್ಕೊಳ್ಳುತ್ತೆ. ಆಗ ಈ ರೀತಿಯ ಸಮಸ್ಯೆಗಳು ಇಸ್ರೇಲ್ಗೂ ಇರೋದಿಲ್ಲ. ಒಂದು ವೇಳೆ ಇಸ್ರೇಲ್ ಏನಾದರೂ ಪ್ಯಾಲೆಸ್ತೈನ್ ಆಳ್ವಿಕೆ ಇರುವ ಗಾಜಾಪಟ್ಟಿ ಹಾಗೂ ವೆಸ್ಟ್ ಬ್ಯಾಂಕ್ ಮೇಲೆ ದಾಳಿ ಮಾಡಿದರೆ ಅದು ಎರಡೂ ದೇಶಗಳ ನಡುವಿನ ಯುದ್ಧವಾಗಿ ಬದಲಾಗುವ ಸಾಧ್ಯತೆ ಇರುತ್ತೆ. ಸೊ ಟೂ ಸ್ಟೇಟ್ ಸೊಲ್ಯೂಷನ್ ಅನ್ನೋದು ಯುದ್ಧ ನಿಲ್ಲಿಸೋದಕ್ಕಿರುವ ದಾರಿ ಅಂತ ಈಗ ಫ್ರಾನ್ಸ್ ಪ್ರತಿಪಾದಿಸ್ತಾ ಇದೆ. ಇನ್ನು ಫ್ರಾನ್ಸ್ನ ಈ ನಿರ್ಧಾರವನ್ನು ಇಸ್ರೇಲ್ ವಿರೋಧಿಸ್ತಾ ಇದೆ. ಈ ಬಗ್ಗೆ ಎಕ್ಸ್ ಅಲ್ಲಿ ಬರ್ಕೊಂಡಿರೋ ನೆತನ್ಯಾಹು ಫ್ರಾನ್ಸ್ ಅಧ್ಯಕ್ಷರ ಈ ನಿರ್ಧಾರ ಅಸಮಂಜಸ. ಇಲ್ಲಿ ಪ್ಯಾಲೆಸ್ತೀನಿಯರು ಬೇರೆ ದೇಶವನ್ನ ಕೇಳ್ತಾ ಇಲ್ಲ, ಬದಲಾಗಿ ಅವರು ಇಸ್ರೇಲನ್ನೇ ಪ್ಯಾಲೆಸ್ತೀನ್ ಮಾಡಿಬಿಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಈ ವಿಷಯದಲ್ಲಿ ಫ್ರಾನ್ಸ್ ಸರಿಯಾದ ನಿರ್ಧಾರವನ್ನು ತಗೋಬೇಕು. ಸರಿಯಾದ ಅವಗಾಹನೆ ಇಲ್ಲದೆ ನಿರ್ಧಾರಗಳನ್ನು ಪ್ರಕಟಿಸುವುದು ಒಳ್ಳೆಯದಲ್ಲ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಇಟಲಿಯ ಪ್ರಧಾನಿ ಕೂಡ ಫ್ರಾನ್ಸ್ನ ನಿರ್ಧಾರವನ್ನು ವಿರೋಧಿಸಿದ್ದಾರೆ. ಆದರೆ ಸೌದಿ ಅರೇಬಿಯಾ ಫ್ರಾನ್ಸ್ ನಿರ್ಧಾರವನ್ನು ಸ್ವಾಗತಿಸಿದೆ. ಪ್ಯಾಲೆಸ್ತೀನಿಯರು ತಮ್ಮ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅರ್ಹರಿದ್ದಾರೆ. ಅವರ ಮೇಲಿನ ದಾಳಿಗಳು ನಿಲ್ಲಬೇಕು ಅಂದ್ರೆ ಫ್ರಾನ್ಸ್ನ ಹಾಗೇನೆ ಇನ್ನಿತರ ದೇಶಗಳು ಕೂಡ ಪ್ಯಾಲೆಸ್ತೀನನ್ನ ಪ್ರತ್ಯೇಕ ದೇಶ ಅಂತ ಒಪ್ಪಬೇಕು ಅನ್ನೋ ಮಾತನ್ನ ಸೌದಿ ಹೇಳಿದೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಫ್ರಾನ್ಸ್ನ ಪ್ರಸ್ತಾವನೆಯನ್ನ ನಾವು ಬೆಂಬಲಿಸ್ತೀವಿ ಅಂತ ಸೌದಿ ಹೇಳಿಕೊಂಡಿದೆ. ಇನ್ನು ಹೀಗೆ ಫ್ರಾನ್ಸ್ ಹೇಳ್ತಿದ್ದ ಹಾಗೆ ಅವರ ಸಬ್ಮರೀನ್ ನಿರ್ಮಾಣ ಸಂಸ್ಥೆಯ ವೆಬ್ಸೈಟ್ಗಳಿಗೆ ಹ್ಯಾಕರ್ಗಳ ಕಾಟ ಶುರುವಾಗಿದೆ. ಫ್ರೆಂಚ್ ನಾವೆಲ್ ಗ್ರೂಪ್ಗೆ ಸೇರಿರುವ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಹ್ಯಾಕರ್ಸ್ ಸೋರಿಕೆ ಕೂಡ ಮಾಡಿದ್ದಾರೆ. ಸುಮಾರು 30 GB ಡೇಟಾ, ಅದರಲ್ಲೂ ಸಬ್ಮರೀನ್ ವೆಪನ್ಗಳಿಗೆ ಸಂಬಂಧಪಟ್ಟ ಸೋರ್ಸ್ ಕೋಡ್ ಮಾಹಿತಿಯನ್ನು ಕೂಡ ಹೊರಹಾಕಿರುವುದಾಗಿ ಹ್ಯಾಕರ್ಸ್ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಫ್ರಾನ್ಸ್ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಇಲ್ಲಿ ಹ್ಯಾಕರ್ಸ್ ಹೇಳ್ತಾ ಇರೋದ್ರಲ್ಲಿ ಎಷ್ಟು ನಿಜ ಇದೆ, ಯಾವ ರೀತಿಯ ಮಾಹಿತಿ ಅವರಿಗೆ ಸಿಕ್ಕಿದೆ, ಅವ್ರು ಏನು ಹ್ಯಾಕ್ ಮಾಡಿದ್ದಾರೆ, ಏನನ್ನ ಸೋರಿಕೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಪರಿಶೀಲಿಸುವ ಕೆಲಸವನ್ನ ಫ್ರಾನ್ಸ್ ಮಾಡ್ತಾ ಇದೆ. ಅಕಸ್ಮಾತ್ ಅಲ್ಲಿ ಹ್ಯಾಕರ್ಸ್ಗೆ ನಾವೆಲ್ ಕಂಪನಿಯ ರಹಸ್ಯಗಳಿಗೆ ಕನ್ನ ಹಾಕೋದಕ್ಕೆ ಸಾಧ್ಯ ಆಗಿರೋದು ನಿಜಾನೇ. ಆದರೆ ಅದು ಫ್ರಾನ್ಸ್ನ ಪಾಲಿಗೆ ದೊಡ್ಡ ಆಘಾತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇಲ್ಲಿ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಒಂದಷ್ಟು ಸಬ್ಮರೀನ್ಗಳನ್ನು ನಿರ್ಮಾಣ ಮಾಡ್ತಾ ಇವೆ. ಈಗಾಗಲೇ ನಮ್ಮ ಬಳಿ ಫ್ರಾನ್ಸ್ನ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೀನ್ಗಳು ಇವೆ. ಅವುಗಳ ಮೇಲೆ ಈ ಹ್ಯಾಕಿಂಗ್ನ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಹಾಗೆ ಈ ಸೈಬರ್ ಅಟ್ಯಾಕ್ನ ಹಿಂದೆ ಯಾರಿದ್ದಾರೆ ಅನ್ನೋ ವಿಷಯ ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಪ್ಯಾಲೆಸ್ತೀನ್ ಸ್ಟೇಟ್ಗೆ ಮಾನ್ಯತೆಯನ್ನ ಕೊಡ್ತೀವಿ ಅಂತ ಫ್ರಾನ್ಸ್ ಹೇಳಿದ ನಂತರ ಈ ದಾಳಿ ನಡೆದಿರೋದ್ರಿಂದ ಇದನ್ನ ಇಸ್ರೇಲೇ ಮಾಡಿಸಿರಬಹುದು ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಆದರೆ ಯಾವುದೂ ಕೂಡ ಇದುವರೆಗೆ ಸ್ಪಷ್ಟ ಆಗಿಲ್ಲ. ಇನ್ನು ಈಗ ಫ್ರಾನ್ಸ್ ಯಾಕೆ ಪ್ಯಾಲೆಸ್ತೀನ್ ಪರ ಮಾತಾಡ್ತಾ ಇದೆ?
ಅದಕ್ಕೆ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ನಡೀತಿರೋ ಸಂಘರ್ಷದಲ್ಲಿ ಅಮೆರಿಕ ಆಡ್ತಾ ಇರೋ ಆಟನೇ ಕಾರಣ ಅಂತ ಕೆಲವರು ಹೇಳ್ತಾ ಇದ್ದಾರೆ. ರಷ್ಯಾ ನ್ಯಾಟೋ ದೇಶಗಳ ಸೊಕ್ಕು ಮುರಿಯೋದಕ್ಕೆ ಸಿದ್ಧವಾಗಿ ನಿಂತಿದೆ. ಅಮೆರಿಕ ಯುಕ್ರೇನ್ಗೆ ಕೊಡಬೇಕಾದಷ್ಟು ಬೆಂಬಲವನ್ನು ಕೊಡ್ತಾ ಇಲ್ಲ. ರಷ್ಯಾದ ವಿರುದ್ಧ ಯುರೋಪಿಯನ್ ದೇಶಗಳಿಗೆ ನಿರೀಕ್ಷಿಸಿದಷ್ಟು ಬೆಂಬಲ ಅಮೆರಿಕಾದಿಂದ ಸಿಗ್ತಾ ಇಲ್ಲ. ಟ್ರಂಪ್ ಅವರ ಕಾರ್ಯವೈಖರಿಯ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋ ಫ್ರಾನ್ಸ್ ಪಾಲಸ್ತೀನ್ ಬಗ್ಗೆ ಮಾತಾಡೋ ಮೂಲಕ ಅಮೆರಿಕಾದ ಮೇಲೆ ಒತ್ತಡವನ್ನು ಹೇರೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅದೇನೇ ಇದ್ರೂ ಫ್ರಾನ್ಸ್ನ ಈ ಮಾತು ಯುರೋಪಿಯನ್ ಯೂನಿಯನ್ ದೇಶಗಳು ಹಾಗೂ ಅಮೆರಿಕಾದ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕನ್ನಡಿಯನ್ನಂತೂ ಹಿಡಿತಾ ಇವೆ. ಇದು ಗೆಳೆಯರೆ ಫ್ರಾನ್ಸ್ ಪಾಲಸ್ತೀನ್ ಸ್ಟೇಟ್ಗೆ ಮಾನ್ಯತೆಯನ್ನು ಕೊಡುವ ಹಾಗೂ ಆ ಹೇಳಿಕೆ ಹೊರಬಿದ್ದು ಬೆನ್ನಲ್ಲೇ ಫ್ರೆಂಚ್ ನಾವೆಲ್ ಗ್ರೂಪ್ ಮೇಲೆ ಸೈಬರ್ ದಾಳಿ ನಡೆದಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.